ಈಗಂತೂ ತುಂಬ ಟ್ರೆಂಡಿಂಗಲ್ಲಿರೋಂಥ ಸ್ಲೀವ್ ಡಿಸೈನ್ಸು ತುಂಬ ವೆರೈಟೀಸಲ್ಲಿ ಬಫ್ ಡಿಸೈನ್ಸ್ಗಳು ಬರ್ತಿದೆ. ಈಗಾಗಲೇ ನನ್ನ ವೀಡಿಯೋಸ್ನಲ್ಲಿ ಹೈ ಬಫ್ ಸ್ಲೀವ್ಸ್ ಡಿಸೈನು, ಶಾರ್ಟ್ ಬಫ್ ಸ್ಲೀವ್ಸ್ ಡಿಸೈನು, ಫುಲ್ ರೌಂಡ್ ಬಫ್ ಸ್ಲೀವ್ ಡಿಸೈನ್ಸು, ಬಾರ್ಡರ್ ಬಫ್ ಸ್ಲೀವ್ಸ್ ಡಿಸೈನ್ಸ್ನ ತೋರಿಸ್ಕೊಟ್ಟಿದ್ದೀನಿ. ಇದು ಒಂಥರ ಡಿಸೈನ್ ಬಫು. ಈ ಬಫ್ ಡಿಸೈನ್ ವೀಡಿಯೋ ಫುಲ್ ಬೇಕು ಅಂದರೆ ಎಲ್ಲೂ ಸಹ ವೀಡಿಯೋನ ಸ್ಕಿಪ್ ಮಾಡೋಕ್ಕೆ ಹೋಗ್ಬಿಡಿ. ಫುಲ್ ವಿಡಿಯೋನ ಪೂರ್ತಿಯಾಗಿ ನೋಡಿ. ಸ್ಟ್ರೈಟು ಫುಲ್ ರೌಂಡ್ ಬೇಕು ಅಂದರೆ ಪೀಸಸ್ ಜಾಸ್ತಿ ಇದ್ದರೆ ಫುಲ್ ರೌಂಡ್ ಇಟ್ಕೋಬೋದು. ಫುಲ್ ರೌಂಡ್ ಇಟ್ಕೊಂಡ್ರೆ ಆಪೋಸಿಟ್ ಡೈರೆಕ್ಷನಲ್ಲಿ ಕೆಳಗಡೆ ಫ್ರಿಲ್ಸ್ನ ಕೊಡಬಾರ್ದು. ಆಪೋಸಿಟ್ ಡೈರೆಕ್ಷನಲ್ಲಿ ಫ್ರಿಲ್ಸ್ನ ಕೊಟ್ಟರೆ ಫುಲ್ ರೌಂಡು ಕೆಳಗಡೆ ಡೌನ್ ಸೈಡಲ್ಲಿ ನೀಟಾಗಿ ಬಫ್ಫು ಫ್ಲ್ಯಾಟಾಗಿ ಕೂರಲ್ಲ. ಸೊ ನೀವು ಫುಲ್ ಬಫ್ ಬೇಕು ಅಂದರೆ ಈ ಥರ ಸ್ಟ್ರೈಟಾಗಿ ಬಫ್ನ ಕೊಡಬೇಕಾಗುತ್ತೆ. ನೋಡಿ, ಕೆಳಗಡೆ ಲೈನಿಂಗ್ನ ಕೊಟ್ಟಿದ್ದೀನಿ. ಲೈನಿಂಗ್ ಮೇಲೆ ನಾನು ಬಫ್ನ ಯೂಸ್ ಮಾಡಿದ್ದೀನಿ. ಫಸ್ಟ್ ಕರೆಕ್ಟಾಗಿ ಸೆಂಟ್ರಿಂದ ಬಫ್ನ ತೊಗೊಳ್ಳಿ. ಸೆಂಟ್ರಿಂದ ನೀವು ನ್ಯಾಚ್ನ ಫಾಲೋ ಮಾಡಿಕೊಂಡು ಬಫ್ನ ಫ್ರಿಲ್ಸ್ನ ತೊಗೊಂಡ್ರೆ ಕರೆಕ್ಟಾಗಿ ಎರಡೂ ಸೈಡು ಡಿವೈಡಿಂಗ್ ಕರೆಕ್ಟಾಗಿ ಬರುತ್ತೆ. ಯಾರಿಗೆಲ್ಲ ಸ್ಟಿಚಿಂಗ್ ಕಲಿಬೇಕು ಅನ್ನೋರು ನನ್ನ ಚಾನಲ್ನ ಫಾಲೋ ಮಾಡ್ಕೊಳ್ಳಿ. ಹೊಸದಾಗಿ ಕಲಿತಿರೋರು ಏನಾದರೂ ಡೌಟ್ಸ್ಗಳಿದ್ರೆ ಕಮೆಂಟ್ ಮಾಡಿ ತಿಳಿಸಿ. ಎರಡೂ ಸ್ಲೀವ್ಸ್ನ ಫಸ್ಟು ಟಾಪ್ ಸೈಡನ್ನೇ ರೆಡಿ ಮಾಡ್ಕೊಳ್ಳಿ. ನೋಡಿ, ಇದು ಡೌನ್ ಸೈಡು. ಆಪೋಸಿಟ್ ಡೈರೆಕ್ಷನ್ನು ಕರೆಕ್ಟಾಗಿ ಬರಬೇಕು ಅಂದರೆ ಒಂದು ನೀವು ರೈಟ್ ಸೈಡಿಂದ ತೊಗೊಂಡಿದ್ರೆ ಫ್ರಿಲ್ಸ್ನ, ಇನ್ನೊಂದು ಲೆಫ್ಟ್ ಸೈಡಿಂದ ಫ್ರಿಲ್ಸ್ನ ತೊಗೊಳ್ಳಿ. ನೋಡಿ, ಫಸ್ಟು ನಾನು ಟಾಪ್ ಸೈಡ್ ಫ್ರಿಲ್ಸ್ನ ತೋರಿಸ್ದೆ, ಆಮೇಲೆ ಸೆಕೆಂಡು ನಾನು ಡೌನ್ ಸೈಡಿಂದ ಫ್ರಿಲ್ಸ್ನ ತೋರಿಸಿದ್ದೀನಿ. ಈಗ ಸ್ಟ್ರೈಟ್ ಇದು ಆ ಕಡೆ ಈ ಕಡೆ ಲೆವೆಲ್ಲು ಕರೆಕ್ಟಾಗಿ ಮಾರ್ಕಿಂಗ್ ಮಾಡಿಕೊಂಡು ಸ್ಟ್ರೈಟ್ಗೆ ಫ್ರಿಲ್ಸ್ನ ತೊಗೊಳ್ಳಿ. ಸಾಮಾನ್ಯವಾಗಿ ಎಲ್ಲರೂ ಬಫ್ ಸ್ಲೀವ್ಸ್ಗೆ ಒಳಗಡೆ ಲೈನಿಂಗ್ ಕೊಡೋಲ್ಲ. ಆ ಥರ ಲೈನಿಂಗ್ ಕೊಟ್ಟಿಲ್ಲ ಅಂದರೆ ಬೇಗ ಸ್ಲೀವ್ ಪೀಸ್ ಇರುತ್ತಲ್ಲ ಅದು ಈಜೋಗುತ್ತೆ. ಈಜೋಗಬಾರ್ದು, ಜಾಸ್ತಿ ದಿನ ಬಾಳಿಕೆ ಬೇಕು ಅನ್ನೋರು ಲೈನಿಂಗ್ಸ್ನ ಯೂಸ್ ಮಾಡ್ಕೊಳ್ಳಿ. ಲೈನಿಂಗ್ ಇಲ್ಲ ಅಂದರೆ ಬೇಗ ಬ್ಲೌಸ್ ಹಾಳಾಗುತ್ತೆ. ನೋಡಿ, ಎಷ್ಟು ಕರೆಕ್ಟಾಗಿ ನೀಟಾಗಿ ಸ್ಟ್ರೈಟಾಗಿ ಫ್ರಿಲ್ಸ್ ಬರ್ತಿದೆ. ಈ ಥರ ಫುಲ್ ರೌಂಡ್ ಇದ್ದರೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಹಾಗೆ ಏನಾದರೂ ಕಮೆಂಟ್ಸ್ ಡೌಟ್ಸ್ಗಳಿದ್ರೆ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಆಲ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್. ಥ್ಯಾಂಕ್ ಯು ಆಲ್. Share my video. Thank you. Like and share.